ಒಬ್ಬ ಮಂತ್ರಿ, ಬಹಳ ದೊಡ್ಡ ಸ್ಥಾನದಲ್ಲಿದ್ದ ವ್ಯಕ್ತಿ ನಮ್ಮನ್ನು ನೋಡಿ ನಗತಾನೆ ಅಂದರೆ ನಾವು ಎಷ್ಟು ಸಂತೋಷ ಪಡ್ತೇವೆ, ಮಾತಾಡಿಸ್ತಾನೆ ಅಂದರೆ ಜನ ಎಷ್ಟು ಸಂತೋಷ ಪಡ್ತಾರೆ. ಅವನ ಜೊತೆಗೆ ಒಂದು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರೆ ಎಷ್ಟು ಸಂತೋಷಪಟ್ಟು ಮನೆಯೊಳಗೆ ಎಷ್ಟು ದೊಡ್ಡದಾಗಿ ಅದನ್ನು ಫ್ರೇಮ್ ಹಾಕಿಸಿಕೊಂಡು ದಿವಸ ನೋಡಿ ಆನಂದ ಪಡ್ತಾನೆ. ನನ್ನ ಜೊತೆಗೆ ನಿಂತು ಅವರು ಸ್ಮೈಲ್ ಮಾಡಿ ಫೋಟೋ ತೆಗೆಸಿಕೊಂಡು ನನಗೆ ಅವಕಾಶ ಕೊಟ್ಟರು ಅಂತ. ಇವನು ಸಂತೋಷ ಪಡೋದರೊಳಗೇನೆ ಅವನು ಸ್ಥಾನದಿಂದ ಕೆಳಗಿಳಿದು ಬಿಟ್ಟಿರ್ತಾನೆ. ಇಂತಹ ಒಬ್ಬ ಶಾಸಕನೋ ಮಂತ್ರಿಯೋ ರಾಜನ ತನ್ನನ್ನು ನೋಡ್ತಾನೆ, ಮಾತನಾಡಿಸ್ತಾನೆ, ತನ್ನ ಜೊತೆಗೆ ನಿಲ್ತಾನೆ ಅಂದರೆ ನಾವಿಷ್ಟು ಸಂತೋಷ ಪಡ್ತೇವೆ. ದೇವರು ಎಂತಹ ರಾಜ, ಎಂತಹ ದೊರೆ, ಧರಣಿ ದೇವಿಗೆ ರಮಣ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಾಜನಾಗಿದ್ದವ, ನನಗೆ ಅನಂತ ಉಪಕಾರಗಳನ್ನು ಮಾಡುವವ, ವಿಶ್ವಕ್ಕೆ ಅನಂತ ಉಪಕಾರಗಳನ್ನು ಮಾಡುವಂತಹ ಸ್ವಾಮಿ, ಮೋಕ್ಷವನ್ನೇ ಕೊಡುವವ, ಅಂಥ ದೇವರು ಒಂದು ದಿನ ನನ್ನ ಜೊತೆಗೆ ಬಂದು ನಿಂತು ಫೋಟೋ ತೆಗೆಸಿಕೊಳ್ಳೋದಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನನಗೆ ಗೊತ್ತಾಗದೆ, ನನ್ನನ್ನು ಬಿಟ್ಟಗಲದೆ, ನನ್ನ ಹೃದಯದೊಳಗೆ ಇದ್ದು ನನಗೆ ಅಸ್ತಿತ್ವವನ್ನು ಕೊಟ್ಟು ಎಲ್ಲವನ್ನೂ ನೀಡಿ ಉಪಕಾರ ಮಾಡ್ತಾನೆ ಅಂದರೆ ಎಂತಹ ದೊಡ್ಡ ಭಾಗ್ಯ. ಅಂತಹ ಭಾಗ್ಯ ನಮ್ಮದಾಗಿದೆ ಅಂತ ಚಿಂತನೆ ಮಾಡುವುದರೊಳಗೆ ಪ್ರಜ್ಞಾವಂತಿಕೆ ಇದೆ, ಪ್ರೇಕ್ಷಾವಂತಿಕೆ ಇದೆ. ಅಷ್ಟಿದ್ದರೂ ಅದನ್ನು ತಿಳಿಯದಂತೆ ಮೂಢಾತ್ಮರಾಗಿ ನಾವೇನೋ ಬಡಪಾಯಿಗಳು ಅಂತ ತಿಳಿದು ನಮ್ಮನ್ನು ನಾವು ಬಹಳ ಕೀಳರಿಮೆಯಿಂದ ನೋಡಿಕೊಳ್ಳುವುದು ಬಹಳ ತಪ್ಪು. ನಮ್ಮಂತಹ ಭಾಗ್ಯವಂತರು ಯಾರಿದ್ದಾರೆ? ಇಂತಹ ದೊರೆ ದೇವರು, ಎನಗೊಬ್ಬ ದೊರೆಯು ದೊರಕಿದನು ಅಂತಾರೆ ದಾಸರು. ಅಂತಹ ದೊರೆ ನಮಗೆ ಯಾವಾಗಲೂ ಜೊತೆಗೆ ದೇವರಿದ್ದಾರೆ. ಅಂತಹ ಪರಮಾತ್ಮನನ್ನು ನಾವು ಹೃದಯದಲ್ಲಿ ಚಿಂತನೆ ಮಾಡಬೇಕು ಎಂಬ ಸಂದೇಶವನ್ನು ಪುರಂದರದಾಸರು ನಮಗೆ ನೀಡಿದ್ದಾರೆ.